ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿರುವಂಥ ಫ್ಯಾನ್ಸಿ ಸ್ಯಾರೀಸ್ಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ನಾವು ನಾರ್ಮಲಾಗಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಹಾಕ್ತೀವಲ್ಲ, ಆ ರೀತಿ ಅಲ್ಲದೆ ನೋಡಿ ಈ ರೀತಿಯಾಗಿ ಫ್ಯಾಬ್ರಿಕನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ಕುಚ್ಚನ್ನು ಕಟ್ಕೊಳ್ಳೋಣ. ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ, ಎಲಿಗೆಂಟ್ ಲುಕ್ಕಲ್ಲಿ ಬರುತ್ತೆ. ಸ್ಯಾರಿಯಲ್ಲಿರುವಂಥ ಕ್ಲಾತನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಸ್ಯಾರಿಯಲ್ಲಿ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇಲ್ಲ ಅನ್ನೋದಾದರೆ ನೆಟ್ ಫ್ಯಾಬ್ರಿಕ್ ಏನು ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ ಈ ರೀತಿ ಪರ್ಲನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಈ ರೀತಿ ಫ್ಯಾಬ್ರಿಕಲ್ಲಿ ಫಸ್ಟ್ ನಾವು ಕಟ್ ಮಾಡ್ಕೋಬೇಕು ಸರ್ಕಲ್ ಶೇಪಲ್ಲಿ. ಹಾಗಾಗಿ ಈ ರೀತಿ ನೋಡಿ, ಯಾವುದಾದ್ರೂ ನಿಮ್ಮ ಹತ್ರ ಇರುವಂಥ ಒಂದು ಕ್ಯಾಪ್ ಏನಾದರೂ ಇರುತ್ತಲ್ಲ ಬಾಕ್ಸ್ದು, ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜಿಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಹಾಕುವಂಥ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಅದನ್ನು ಫಸ್ಟ್ ನೋಡಿ, ಕ್ಯಾಪ್ ಯಾವ ಸೈಜಲ್ಲಿದೆಯೋ ಆ ಸೈಜಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫ್ಯಾಬ್ರಿಕ್ನ. ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಒಂದೊಂದೇ ಸರ್ಕಲ್ನ ಕಟ್ ಮಾಡ್ಕೊಳೋದ್ಕಿಂತ ಈ ರೀತಿ ಎಷ್ಟು ಕುಚ್ಚುಗಳಾಗುತ್ತೋ ನೋಡಿಕೊಂಡು ಅಷ್ಟಕ್ಕೆ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿ ಕ್ಯಾಪನ್ನು ಇಟ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಕ್ರೋಶ ವರ್ಕ್ ಬರಬೇಕು ಅನ್ನೋಂಥದ್ದೇನೂ ಇಲ್ಲ. ಹಾಗೆ ಬೇಬಿ ಕುಚ್ಚು ಹಾಕ್ಲಿಕ್ಕೆ ಬರದೇ ಇರೋರು ಸಹ ಈ ರೀತಿ ಫ್ಯಾಬ್ರಿಕಲ್ಲಿ ನೀವು ಕುಚ್ಚನ್ನು ಕಟ್ಕೊಂಡ್ಬಿಡ್ಬೋದು. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸರ್ಕಲ್ ಶೇಪಲ್ಲಿ. ಇವಾಗ ನೋಡಿ ಸ್ಯಾರಿ ಮೇಲೆ ನಾನು ಫಸ್ಟು 2 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಹತ್ತಿರಕ್ಕೆ ಬೇಕು ಅಂದರೆ 1.5 ಇಂಚಷ್ಟು ನೀವು ಗ್ಯಾಪನ್ನು ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ 2 ಸರ್ಕಲ್ ಏನಿದೆ ಅಲ್ವಾ ಫ್ಯಾಬ್ರಿಕ್, ಅದನ್ನು ಈ ರೀತಿಯಾಗಿ ಇಟ್ಕೊಂಡು ನಾರ್ಮಲಾಗಿ ಕುಚ್ಚು ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಬೀಡ್, ಈ ರೀತಿ ಸರ್ಕಲ್ ಇರುತ್ತಲ್ಲ ಅದನ್ನು ನಾನು ಮಧ್ಯಕ್ಕೆ ಈ ರೀತಿಯಾಗಿ ಇಟ್ಬಿಟ್ಟು ನೋಡಿ ಮಿಡಲ್ಗೆ ಕರೆಕ್ಟಾಗಿ ಇಟ್ಬಿಟ್ಟು ಈ ರೀತಿ ಇಟ್ಕೋಬೇಕು. ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಇಟ್ಕೊಂಡು ನಾರ್ಮಲ್ ಜರಿ ಥ್ರೆಡ್ ಏನಿರುತ್ತಲ್ವ ಅದನ್ನು ಈ ರೀತಿಯಾಗಿ ಸುತ್ಕೋಬೇಕು. 1-2 ಸಾರಿ ಈ ರೀತಿ ಸುತ್ತಕೊಂಡು ಹೂ ಕಟ್ಟೋ ರೀತಿಯಲ್ಲಿ ಕಟ್ಕೋಬೇಕು. ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಕಟ್ಬಿಡೋದು. ಹೂ ಕಟ್ಲಿಕ್ಕೆ ಬರೋರು ಆರಾಮಾಗಿ ಈ ರೀತಿ ಕುಚ್ಚನ್ನು ಕಟ್ಕೋಬೋದು. ನೋಡಿ ಈ ರೀತಿ ಕಟ್ಕೊಂಡಾದಮೇಲೆ ಈ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಇನ್ನೂ 1-2 ನಾಟನ್ನು ಮಾಡ್ಕೊಳ್ಳೋಣ. ಈ ರೀತಿಯಾಗಿ 1-2 ನಾಟ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ, ಬಿಚ್ಕೊಳೋದಿಲ್ಲ. ನೋಡಿ ಈ ರೀತಿ ಆದಮೇಲೆ ಎಕ್ಸ್ಟ್ರಾ ಜರಿ ಥ್ರೆಡನ್ನು ಕಟ್ ಮಾಡ್ಕೊಂಬಿಡಬೇಕು. ಈ ರೀತಿಯಾಗಿ ಟ್ಯಾಸಲ್ಸ್ ರೆಡಿ ಆಗೋಗುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಟಾಣಿಯಾಗಿ. ನೀವು ಎಷ್ಟು ಸೀರೆ ಮೇಲೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಷ್ಟು ಈ ರೀತಿಯಾಗಿ ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕು. ಇವಾಗ ಸೀರೆಗೆ ಇದನ್ನು ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ಬನ್ನಿ. ಈ ರೀತಿ ಒಂದನ್ನೇ ತಗೊಂಡು ನಾರ್ಮಲ್ ನೀಡಲ್ಗೆ ಸೀರೆ ಕಲರಲ್ಲಿ ನಾನಿಲ್ಲಿ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ನೀಡಲ್ಗೆ ಈ ಮಿಡಲ್ಲಿಂದ ಏನಿದೆ ಅಲ್ವಾ ಅಲ್ಲಿಂದ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು ನೀಡಲ್ನ. ನೋಡಿ ಈ ರೀತಿ ಮೇಲಕ್ಕೆ ಎಳ್ಕೊಂಡು ಈಗ ಈ ರೀತಿ ಪರ್ಲ್ ಲೈನ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಪರ್ಲ್ಸನ್ನು ಹಾಕ್ಕೊತಾ ಇದ್ದೀನಿ. ಈ ಪರ್ಲ್ ಬದಲಿಗೆ ಬೇಕು ಅಂದರೆ ನೀವು ಗೋಲ್ಡ್ ಬೀಡ್ಸನ್ನು ಸಹ ಹಾಕ್ಕೋಬೋದು. ನೋಡಿ 4 ಬೀಡ್ಸನ್ನು ಹಾಕ್ಕೊಂಡು ಈ ಮಾರ್ಕ್ ಏನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾವು ಇವಾಗ ಈ ರೀತಿ ಕೆಳಗಿಂದ ಮೇಲಕ್ಕೆ ಎಳ್ಕೋಬೇಕು. ನೋಡಿ ಅದಾದಮೇಲೆ ಇವಾಗ ಬೀಡ್ಗಳೇನಿರುತ್ತಲ್ವ ಬೀಡ್ ಒಳಗಡೆಯಿಂದ ಕೆಳಗಡೆ ಕುಚ್ಚಿರುತ್ತಲ್ವ ಅದು ಕೆಳಗಡೆಯಿಂದನೂ ಎಳ್ಕೋಬೇಕು ನೀಡಲ್ನ ಈ ರೀತಿಯಾಗಿ. ನೋಡಿ ಈ ರೀತಿ ಎಳ್ಕೊಂಡಾದಮೇಲೆ ಮತ್ತೆ ಕೆಳಗಿಂದ ಅದೇ ಸೇಮ್ ಮೇಲಕ್ಕೆ ಎಳ್ಕೋಬೇಕು. ಫಸ್ಟು ಬೀಡ್ ಏನಿದೆ ಅಲ್ವ ಕೆಳಗಡೆ ಫಸ್ಟ್ ಬೀಡ್ ಒಳಗಡೆಯಿಂದ ಈ ರೀತಿ ಎಳ್ಕೋಬೇಕು. ನೋಡಿ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಏನು ಬೀಡ್ ಇದೆ ನೋಡಿ ಅದು ಒಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ಆ ಬೀಡ್ ಅಲ್ಲೇ ಲಾಕ್ ಆಗಿಬಿಡುತ್ತೆ. ಅದಾದಮೇಲೆ ಮತ್ತೆ 2 ಬೀಡನ್ನು ಹಾಕ್ಕೋಬೇಕು. ನೋಡಿ 2 ಬೀಡನ್ನು ಹಾಕ್ಕೊಂಡು ನೀವು ಬೇಕು ಅಂದರೆ 3 ಬೀಡನ್ನು ಸಹ ಹಾಕ್ಕೋಬೋದು. 3 ಬೀಡ್ ಹಾಕ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಅಲ್ಲೇ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. 2 ಬೀಡ್ ಹಾಕ್ಕೊಂಡ್ರೆ ಈ ಫಸ್ಟ್ ಬೀಡ್ ಏನಿದೆ ಅಲ್ಲ ಆ ಬೀಡ್ ಒಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎಳ್ಕೋಬೇಕು.
ಈ ರೀತಿ ಮೇಲಕ್ಕೆ ಎಳ್ಕೊಂಡು ಇವಾಗ ಒಂದೆರಡು ಸಾರಿ ನಾಟ್ ಮಾಡ್ಕೊಳ್ಳೋಣ. ಬೀಡ್ ಕೆಳಗಡೆಯಿಂದ ನೀಡಲ್ನ ಎಳ್ಕೋಬೇಕು ನೋಡಿ. ಬೀಡ್ ಕೆಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎಳ್ಕೊಂಡು ಇಲ್ಲಿ ನಾಟ್ ಮಾಡ್ಕೋಬೇಕು. ಒಂದೆರಡು ಸಾರಿ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ಕುಚ್ಚನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ಸರಿನ ಬ್ಯಾಕ್ ಸೈಡಿಗೆ ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ನಾವು ನಾಟ್ ಮಾಡ್ಕೊಳ್ಳೋಣ. ಇಲ್ಲೂ ಒಂದೆರಡು ಸಾರಿ ನಾಟ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅದಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಂಬಿಡಬೇಕು ಅಷ್ಟೇ ನೋಡಿ. ಕುಚ್ಚು ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ, ತುಂಬ ಎಲಿಗೆಂಟ್ ಲುಕ್ಕಲ್ಲಿ ಕಾಣಿಸುತ್ತೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದೇ ರೀತಿ ನಾನು ಇನ್ನೂ ಒಂದು ಕುಚ್ಚನ್ನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಅದೇ ರೀತಿ ಕೆಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎಳ್ಕೋಬೇಕು. ಅದಾದಮೇಲೆ ಒಂದು 4 ಬೀಡ್ಸನ್ನು ಹಾಕ್ಕೋಬೇಕು. ಈ ರೀತಿ 4 ಬೀಡ್ಸನ್ನು ಹಾಕ್ಕೊಂಡು ಸೀರೆಗೆ ಕೆಳಗಿಂದ ಮೇಲಕ್ಕೆ ಎಳ್ಕೊಂಡು ಬೀಡ್ ಒಳಗಡೆಯಿಂದ ನೋಡಿ ಕುಚ್ಚು ಫುಲ್ಲು 4 ಬೀಡ್ ಇಂದ ಹೊರಗೆ ಬಂದು ಕುಚ್ಚು ಒಳಗಡೆಯಿಂದನೂ ಕೆಳಗೆ ಎಳ್ಕೊಂಡಾದಮೇಲೆ ಮತ್ತೆ ಕೆಳಗಿಂದ ಫಸ್ಟ್ ಬೀಡ್ ಏನಿದೆಯಲ್ಲ ಅದ್ರ ಒಳಗಡೆಯಿಂದ ಬಂದಮೇಲೆ 2 ಬೀಡನ್ನು ಹಾಕ್ಕೋಬೇಕು. ಅದಾದಮೇಲೆ ನೋಡಿ ಇಲ್ಲಿ ಮೇಲೆ ಫಸ್ಟ್ ಬೀಡ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಎಳ್ಕೊಂಡ್ರೆ ಆಯಿತು. ಇವಾಗ ಒಂದೆರಡು ಸರಿ ನಾಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಒಂದೆರಡು ಸರಿ ನಾಟ್ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ. ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಬೇಕು ಅಂದರೆ ನೀವು ಕಾಂಬಿನೇಷನಲ್ಲೂ ಸಹ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಹತ್ತಿರಕ್ಕೆ ಬೇಕು ಅಂದರೂ ಸಹ ಹಾಕ್ಕೋಬೋದು. ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ. ಸಾಮಾನ್ಯವಾಗಿ ನಾವು ಸಿಲ್ಕ್ ಥ್ರೆಡಲ್ಲಿ ಕುಚ್ಚನ್ನು ಹಾಕಿಬಿಟ್ರೆ ಫ್ಯಾನ್ಸಿ ಸ್ಯಾರಿಗೆ ಅಷ್ಟೊಂದು ಲುಕ್ ಅಂತ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಈ ರೀತಿಯಾದಂಥ ಕುಚ್ಚನ್ನು ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.